ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನನ್ನು ಕೇಳಿದ್ರೆ ನಿನ್ನಂಥವರೆಲ್ಲ ಊರಲ್ಲಿ ತಲೆ ಎತ್ಕೊಂಡು ಓಡಾಡಲೇಬಾರ್ದು. ಏನಮ್ಮ ಮನ್ಸಿ? ಹೌದು ಕಾಮ್ರೇಡ್, ಇಂಥವ್ರನ್ನೆಲ್ಲ ರೋಡಲ್ಲಿ ನಿಲ್ಲಿಸಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು. ಏನ ಸಾಯಿಸ್ಬೇಕಾ? ಮುಟ್ಟೆ ಬಾ ಸಾಯಿಸೋ. ಇವನೊಬ್ಬ. ಕೂತ್ಕೊಳ್ಳಮ್ಮ ಕೀರ್ತಿರಾಜ್, ಕೂತ್ಕೋ. ಈ ಹುಡುಗಿ ನೋಡೋಕೆ ಮಾತ್ರ ಹಿಂಗಿದ್ದಾಳೆ, ಕರಾಟೆ ಕುಂಫು ಎಲ್ಲ ಬರುತ್ತೆ. ಇವಳೇನಾದ್ರೂ ಹೊಡೆದ್ರೆ ನಿನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಸರಿ ನೋಡೇ ಬಿಡೋಣ. ಬಾರೆ ಹೊಡಿ, ಬಾರೆ ಹೊಡೆ. ಕೀರ್ತಿ ಅಣ್ಣ ಹೇಳ್ತಿದಾರೆ ತಾನೆ, ನೀನ್ ಯಾಕೆ ಮಾತಾಡ್ತಿದ್ಯಾ? ಸುಮ್ನೆ ಕೂತ್ಕೋ. ಅಲ್ಲಿ ಇವ್ರ ಕಡೆ ನೀನು ಕೂತ್ಕೋ. ಇದಕ್ಕೆಲ್ಲ ನೀನೇ ಕಾರಣ. ಆಚೆ ಬಾಲಿ ನೋಡ್ಕೊಳ್ತೀನಿ. ಕೂತ್ಕೋ. ಇವಾಗ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಕೂತ್ಕೋ. ನೀವ್ ಮಾಡ್ತಾ ಇರೋದು ಇಲ್ಲೀಗಲ್. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡಿ, ಇಲ್ಲ ಅಂದ್ರೆ ನಿಮ್ಮೆಲ್ಲ ಆಕ್ಷನ್ ತಗೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಯಾವ ರೈಟ್ಸ್ ಇಟ್ಕೊಂಡು ನೀವ್ ಹತ್ರ ಒಳಗಡೆ ಬಂದ್ ಕೂತಿದ್ದೀರಾ? ಓಹೋ, ಅಜ್ಜಿ ತಮ್ಮ ಇಂಪ್ರೆಷನ್ ತಗೊಂಡ್ಬಿಟ್ಟಿದೀನಿ ಅನ್ನೋ ಧೈರ್ಯದಿಂದನಾ? ಕಾಮ್ರೇಡ್, ಇವ್ರೆ ಜನನಿ ಅನ್ನೋರು. ಓ, ನೀನೇನಾ ಜನನಿ? ತುಂಬ ಪಾಯಿಂಟ್ಸ್ ಎಲ್ಲ ಹಾಕೊಂಡು ಮಾತಾಡ್ತೀಯಂತೆ. ಆಸ್ತಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೊದಲು ನಿನ್ನ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಹೇಳು. ಆಮೇಲಿಂದ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದನ್ನು ಬಿಟ್ಟು ನಾನು ಗಲಾಟೆನೇ ಮಾಡೋದು, ಹೊಡೆದಾಟನೇ ಮಾಡೋದು ಅಂತಂದ್ರೆ ಅದಕ್ಕೂ ನಾನು ರೆಡಿ. ಧರ್ಮರಾಜ್, ಅದೇನೋ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಯಾವ ಥರ ಕಷ್ಟಪಟ್ಟು ಸಂಪಾದನೆ ಮಾಡಿದೀಯ ಅಂತ ನನಗೆ ಗೊತ್ತು. ಎಷ್ಟು ಜನನ ಯಾಮಾರಿಸಿದೀಯ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ನೀಯತ್ತಿಲ್ದೆ ಇವತ್ತು ಈ ಸ್ಥಿತಿಗೆ ಬಂದಿದೀಯಾ ಅನ್ನೋದು ನನಗೆ ಗೊತ್ತು. ಯಾರಿಂದ ಮೇಲ್ ಬಂದೋ ಅದನ್ನೆಲ್ಲ ಮರೆತು ಅವ್ರ ಮುಖಕ್ಕೆ ಮಸಿ ಬಳಿಯೋದು. ಆಮೇಲೆ ಕೇಳಿದ್ರೆ ನಾನೇ ಕಷ್ಟಪಟ್ಟು ಮೇಲ್ ಬಂದೆ ಅಂತ ಸುಳ್ಳು ಹೇಳೋದು. ನಿನ್ನ ಕತೆ ಎಲ್ಲ ಚೆನ್ನಾಗಿ ಗೊತ್ತು. ಎಲ್ಲನೂ ಸರಿಯಾಗಿ ತಿಳ್ಕೊಂಡೆ ಇವತ್ತು ಇಲ್ಲಿಗೆ ಬಂದು ಕೂತಿರೋದು. ಇವತ್ತು ನೀನು ಇಲ್ಲಿ ಕೂತಿದೀಯಲ್ಲ ಈ ಫ್ಯಾಕ್ಟ್ರಿ, ಇದ್ರ ಚರಿತ್ರೆನೂ ನನಗೆ ಗೊತ್ತು. ಇದನ್ನ ನೀನು ಹೇಗೆ ತಗೊಂಡೆ ಅಂತ ಹೇಳ. ಇದ್ರ ಓನರು ಬೇರೆ ಒಬ್ರಿಗೆ ಒಳ್ಳೆ ಬೆಲೆಗೆ ಮಾರಾಟ ಮಾಡೋಕೆ ಹೋದ್ರು. ನೀನೇನು ಮಾಡಿದೆ? ಆ ಓನರು ಕೇರಳದಲ್ಲಿ ಒಂದು ಹುಡುಗಿ ಜೊತೆ ಇರೋ ಮ್ಯಾಟ್ರನ್ನ ಇಟ್ಕೊಂಡು ಅವನನ್ನ ಬ್ಲ್ಯಾಕ್ ಮೇಲ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಇದನ್ನು ಪರ್ಚೇಸ್ ಮಾಡಿದೆ. ಇದೆಲ್ಲ ಎಷ್ಟು ಅಸಹ್ಯ ಗೊತ್ತಾ? ಇದೆಲ್ಲ ನಿನಗೆ ಯಾರೋ ಹೇಳಿದ್ದು? ಆ ಎಸ್ಕ್ಯಾರ್ ಹೇಳಿದ್ನಾ? ಓಹೋ, ನೀನು ಆ ಎಸ್ಕ್ಯಾರ್ ಕಡೆಯವನಾ? ನನ್ನ ತಂಗಿನ ಇಟ್ಕೊಂಡು ಅವನೇನು ಕಿಸಕ್ಕಾಗಿಲ್ಲ ಅಂತ ಈಗ ನೀನು ಚೂ ಬಿಟ್ಟಿದಾನ? ನಾನು ಯಾರ ಕಡೆಯವನು ಅಲ್ಲ, ಕಷ್ಟಪಡೋ ಜನರು ಕಡೆಯವನು. ನೋಡು ಧರ್ಮರಾಜ್, ನೀನೆಷ್ಟೇ ಕೆಳಮಟ್ಟಕ್ಕೆ ಹೋಗು, ನನ್ನಿಂದ ಒಂದೇ ಒಂದು ಕಿತ್ಕೊಳ್ಳೋದಕ್ಕಾಗಲ್ಲ. ಅದೊಂದೇ ಒಂದು ಕಿತ್ಕೋತೀನೋ ಇಡೀ ತಲೆನೇ ಬೋಡ್ಸ್ಬಿಡ್ತೀನೋ. ಲೋ ಜೀವನಾನಂದ್, ನಾನು ತುಂಬಾ ಕೆಳಮಟ್ಟದಿಂದ ಬಂದಿರೋನು. ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ. ಏನ ನೀನು ಹೇಳ್ತಾ ಇದ್ಯಾ, ನಾನು ಕೇಳ್ತಾ ಇದ್ದೀನಿ ಅಂತ ಬೈಕ್ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ಬಾಯಲ್ಲಿ ಹಿಡ್ತಾ ಇರ್ಲಿ. ಲೇ ಕೇಳ್ತೆ, ಏನೋ ಇವನ್ ಕತೆ ಕೇಳ್ಕೊಂಡು ಇನ್ನು ತಳ್ಳ ಆಚೆಲೆ. ಬರ ಆಚೆ, ನಡೆ ಆಚೆ. ಏಯ್ ಕುತ್ಕೊಳ್ಳೋ, ಅವಾಗ್ಲೇ ಬಿದ್ದಿದ್ ಸಾಲ್ದಾ? ಏನ
ಧರ್ಮರಾಜ್, ನಿನಗಿನ್ನತ್ತೇ ನಿಮಿಷ ಟೈಮು. ಅಷ್ಟರಲ್ಲಿ ನೀನಾಗೆ ತಾಳ್ಮೆಯಿಂದ ಹೊರಗಡೆ ಬಂದು ಮಾತಾಡಿದ್ರೆ ನಿನ್ಗೆ ಉಳ್ಕೊಂಡಿರೋ ಆಸ್ತಿ ಯಾವುದು ಅಂತ ಡೀಟೇಲ್ಸ್ ಕೊಡ್ತೀನಿ. ಇಲ್ಲ ಅಂದರೆ ಅದೆಲ್ಲ ತಿಳ್ಕೊಳ್ದೇನೆ ಸತ್ತೋಗ್ಬಿಡ್ತೀಯ. ಆಡಿಟರ್ ಸರ್, ಅವ್ರಿಗೆಲ್ಲ ಅರ್ಥ ಆಗೋಂಗೆ ಎಕ್ಸ್ಪ್ಲೇನ್ ಮಾಡಿ ಹೊರಗಡೆ ಕರ್ಕೊಂಡು ಬನ್ನಿ. ಓನ್ಲಿ 10 ಮಿನಿಟ್ಸ್. ಬಂದ್ರೆ ಹೋಗೋಣ. ಏನ್ ನಿಂಗ್ ಹುಚ್ಚಿಗೆ ಸಿಡಿತಾನ? ನೀನ್ ಮುಚ್ಕೊಂಡಿರೋ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಕೈಗೆ ಸಿಕ್ಕಿದ್ದನ್ನೆಲ್ಲ ತೆಗೆದು ಬಿಸಾಕ್ತಾ ಇದ್ದಾನೆ. ಅಣ್ಣ, ನೀವ್ ಯಾಕಣ್ಣ ಹೀಗೆ ನಿಂತಿದ್ದೀರಾ? ಈಗೇನ್ ಮಾಡೋದಣ್ಣ? ಸರ್, ಅಯ್ಯೋ, ನನ್ನ ತಲೆ ಸಿಡ್ದೋಗ್ತಾ ಇದೆ. ನನ್ನ ಕೈಲಿ ಆಗ್ತಾ ಇಲ್ಲ. ಒಂದ್ ಕಡೆ ಈ ಜೀವಾನಂದ, ಇನ್ನೊಂದ್ ಕಡೆ ಈ ಧರ್ಮರಾಜ. ಪಾಪ ಜನನಿ, ಇವ್ರಿಬ್ರ ಮಧ್ಯೆ ಸಿಕ್ಕಾಕೊಂಡು ಅದ್ ಏನ್ ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಒಬ್ರಿದ್ರೇನೆ ಆಕಾಶಕ್ಕೂ ಭೂಮಿಗೂ ಜಿಗಿತಾ ಇರ್ತಾರೆ, ಅಂತದ್ರಲ್ಲಿ ಎಲ್ರೂ ಬೇರೆ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ, ಜನನಿ ಪರಿಸ್ಥಿತಿ ಹೇಗಿದೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದ್ಯಲ್ಲ. ಏನ್ ಮಾಡೋದು? ಇಲ್ಲ ಅಕ್ಕ, ಇನ್ನಾಗಲ್ಲ. ನಾವ್ ಹಿಂಗಿದ್ರೆ ಆಗದೇ ಇಲ್ಲ. ಬನ್ನಿ ನಾವು ಹೋಗೋಣ. ಹೌದು, ಅವಳು ನಮ್ಮ ಹತ್ರ ಏನು ಮುಚ್ಚು ಮರೆ ಮಾಡ್ದಿರ ಎಲ್ಲ ವಿಷಯನೂ ಓಪನ್ ಆಗಿ ಹೇಳ್ತಾ ಇದ್ದಾಳೆ ತಾನೆ. ಅಲ್ಲ, ಅವಳಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡಿರುವಾಗ ನಾವೆಲ್ಲಿರೋದ್ ಸರಿ ಅಲ್ಲ ಅಕ್ಕ. ಜಿ ಅಂತೆ ಜಿ, ಅವ್ನ್ ನಮ್ ಕಡೆ ಅವನು ಅಂತ ಅನ್ಕೊಂಡು ಅವನ್ಗೆ ಜಿ ಅಂತೆಲ್ಲ ಹೆಸರಿಟ್ವಿ. ಜಿ ಅಲ್ಲ, ಛೀ ಅಂತ ಹೆಸರಿಡ್ಬೇಕಾಗಿತ್ತು. ಆ ಜೀವ ನನ್ನ ಕೈಯಲ್ಲಿ ಹಾಕೊಂಡು ಏನೇನೆಲ್ಲ ಆಟಾಡ್ತಾ ಇದ್ದಾನೆ ನೋಡಿದ್ರಾ? ಅದಕ್ಕೆ ನಾವೀಗ ಅಲ್ಲಿಗೆ ಹೋಗಿ ಅವಳ ಜೊತೆನೆ ನಾವ್ ನಿಂತ್ಕೋಬೇಕು. ಬನ್ನಿ ಅಕ್ಕ, ಹೋಗೋಣ. ಅನಗ, ಅವಸರ ಪಡ್ಬೇಡಮ್ಮ. ನಾವಿವಾಗ ಅಲ್ಲಿಗೆ ಹೋಗೋದ್ರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ನಮ್ಮೆಲ್ಲರನ್ನು ಒಟ್ಟಿಗೆ ನೋಡಿದ್ರೆ ಅವ್ರ ಕೋಪ ನೆತ್ತಿಗೇರ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡು. ನೀನೇ ನೋಡಿದ್ಯಲ್ಲ ಇಲ್ಲೇ ಎಷ್ಟು ಡ್ರಾಮಾ ಮಾಡಿದ್ರು ಅಂತ. ಅಂಥದ್ರಲ್ಲಿ ಅಲ್ಲಿನ ಸಿಚುವೇಶನ್ ಹೇಗಿರುತ್ತೆ ಅಂತ ನಮ್ಗೇನ್ ಗೊತ್ತು ಹೇಳು?